ಇಬ್ಬರು ಐಟಿ ಅಧಿಕಾರಿಗಳು ಸಿಬಿಐ ಬಲೆಗೆ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿತ ಇಬ್ಬರು ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಸಿಬಿಐ ವಿಶೇಷ ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸಲಾಗಿದೆ. ನಾಗೇಶ್ ನರೇಂದ್ರ ಸಿಂಗ್ರನ್ನ ಹಾಜರುಪಡಿಸಿದೆ ಸಿಬಿಐ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿರುವಂತಹ ಸಿಬಿಐ ಸ್ಪೆಷಲ್ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. 1,35,00,000 ಹಣವನ್ನ ಕೂಡ ಕೋರ್ಟ್ಗೆ ತಂದಿದ್ದಾರೆ ಸಿಬಿಐ ಅಧಿಕಾರಿಗಳು. ಆರೋಪಿಗಳ ಮನೆಯಲ್ಲಿ ಸೀಸ್ ಮಾಡಲಾಗಿರುವಂತಹ 1,35,00,000 ರೂಪಾಯಿ ಹಣವನ್ನ ತರಲಾಗಿದೆ ಕೋರ್ಟ್ಗೆ. ಅದನ್ನ ಹೆಚ್ಚಿನ ವಿಚಾರಣೆಗಾಗಿ ಆರೋಪಿಗಳನ್ನ ಸಿಬಿಐ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಅವರನ್ನ ಸದ್ಯಕ್ಕೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿರುವಂತಹ ಸಿಬಿಐ ಸ್ಪೆಷಲ್ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ನಿನ್ನೆ ರೆಡ್ ಹ್ಯಾಂಡ್ ಆಗಿ ಈ ಅಧಿಕಾರಿಗಳನ್ನ ಹಿಡಿಯಲಾಗಿತ್ತು. ಜಯನಗರದ ಕೆಫೆಯಲ್ಲಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿಯಲಾಗಿತ್ತು. ಇದೀಗ ಸಿಬಿಐ ವಿಶೇಷ ನ್ಯಾಯಾಲಯಕ್ಕೆ ನಾಗೇಶ್ ಮತ್ತು ನರೇಂದ್ರ ಸಿಂಗ್ ಇಬ್ಬರನ್ನ ಕೂಡ ಐಟಿ ಅಧಿಕಾರಿಗಳನ್ನ ಇಬ್ಬರನ್ನ ಕೂಡ ಸಿಬಿಐ ಈಗ ಹಾಜರುಪಡಿಸಿದೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿರುವಂತಹ ಸಿಬಿಐ ಸ್ಪೆಷಲ್ ಕೋರ್ಟ್ 1,35,00,000 ಹಣ ಏನು ಸೀಸ್ ಮಾಡಲಾಗಿತ್ತು. ಆ ಹಣವನ್ನು ಕೂಡ ಏನು ಆರೋಪಿಗಳ ಮನೆಯಲ್ಲಿ ಸೀಸ್ ಆಗಿದ್ದಂತಹ ಮೊತ್ತ, ಆ ಹಣವನ್ನು ಕೂಡ ಸಿಬಿಐ ಹೊತ್ತು ತಂದಿದೆ ಕೋರ್ಟ್ಗೆ. ಅದನ್ನು ತೋರಿಸೋಕೆ ಹೆಚ್ಚಿನ ವಿಚಾರಣೆಗಾಗಿ ಆರೋಪಿಗಳನ್ನ ಸಿಬಿಐ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗೌತಮ್. ಏನ್ ಡೀಟೇಲ್ ಸಿಗ್ತಾ ಇದೆ, ಏನಾಯ್ತು ಕೋರ್ಟ್ನಲ್ಲಿ? ಅಮರ್ ಪ್ರಸಾದ್, ಏನು ನಿನ್ನೆ ಐಟಿ ಅಧಿಕಾರಿಗಳ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿಯನ್ನ ಮಾಡುತ್ತಿದ್ದ ಸಂದರ್ಭದಲ್ಲಿ ಇಬ್ಬರು ಆರೋಪಿಗಳನ್ನ ವಶಪಡಿಸಿಕೊಂಡಿದ್ದು, ಶ್ರೀನಿವಾಸ್ ಎನ್ನುವಂತವರು ದೂರು ನೀಡಿದ ಮೇರೆಗೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಅಧಿಕಾರಿಗಳು ಏನು ಐಟಿ ಅಧಿಕಾರಿಗಳನ್ನ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಸಿದ್ರು. ಆದರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 40 ಲಕ್ಷ ರೂಪಾಯಿಗೆ ಏನು ಇಬ್ಬರು ಆರೋಪಿಗಳಾದ ನಾಗೇಶ್ ಮತ್ತು ನರೇಂದ್ರ ಸಿಂಗ್ ಏನವರು ಬೇಡಿಕೆ ಇಟ್ಟಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಜಯನಗರದಲ್ಲಿರುವಂತಹ ಕಾಫಿ ಡೇನಲ್ಲಿ ಸುಮಾರು 14 ಲಕ್ಷ ರೂಪಾಯಿ ಹಣವನ್ನ ನೀಡುವಂತ ಸಂದರ್ಭದಲ್ಲಿ ಐಟಿ ಅಧಿಕಾರಿಯನ್ನ ಏನು ಸಿಬಿಐ ಅಧಿಕಾರಿಗಳು ಏನು ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ವಿಚಾರಣೆ ಕೂಡ ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಬ್ಬರು ಆರೋಪಿಗಳನ್ನ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿರುವಂತಹ ಸಿಬಿಐ ವಿಶೇಷ ನ್ಯಾಯಾಲಯಕ್ಕೆ ಆರೋಪಿಗಳನ್ನ ಈಗಾಗಲೇ ಸಿಬಿಐ ಪೊಲೀಸರು ಇದೀಗ ಹಾಜರುಪಡಿಸಿದ್ದಾರೆ. ಸದ್ಯ ವಿಚಾರಣೆ ಕೂಡ ಮುಂದುವರೆದಿದೆ. ಇನ್ನು ಸಿಬಿಐ ಅಧಿಕಾರಿಗಳು ಆರೋಪಿಗಳಿಂದ ಸಾಕಷ್ಟು ವಿಚಾರಣೆ ಮಾಡುವಂತ ಸಾಧ್ಯತೆ ಇರುವುದರಿಂದ ಇಬ್ಬರು ಆರೋಪಿಗಳನ್ನ ಏನು ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ಕಸ್ಟಡಿಗೆ ಕೇಳಿ ಆರೋಪಿಗಳು ಮಾಡಿರುವಂತಹ ಈ ಒಂದು ಕೃತ್ಯ ಏನಿದೆ ಇದೇ ಮೊದಲ ಅಥವಾ ಈ ಹಿಂದೆ ಕೂಡ ಈ ರೀತಿಯಾಗಿರುವಂತಹ ಕೃತ್ಯದಲ್ಲಿ ಭಾಗಿಯಾಗಿದ್ರ ಇವೆಲ್ಲದರ ಕುರಿತು ಮತ್ತಷ್ಟು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರವನ್ನ ಕೆದಕುವಂತ ಸಾಧ್ಯತೆ ಇರುವುದರಿಂದ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅಮರ್ ಪ್ರಸಾದ್. ಥ್ಯಾಂಕ್ ಯು ಗೌತಮ್.